ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ದಿನ ಜಯಸೂರ್ಯದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಂದ್ರೆ ನ್ಯಾಯಯುತವಾಗಿ ನಾವು ಹೇಗೆ ಹೋರಾಟ ಮಾಡಬೇಕು ನ್ಯಾಯಾಂಗದಲ್ಲಿ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಶೇಷಗಿರಿ ರಾವ್ ಅವರು ಬಂದಿದ್ರು, ಹಾಗೆ ಚಂದ್ರಪ್ಪನವ್ರು ಬಂದಿದ್ರು, ಶಿವರಾಮಯ್ಯನವ್ರು ಬಂದಿದ್ರು, ಮತ್ತೆ ತಿಮ್ಮಣ್ಣ, ಲೇಔಟ್ ಓನರ್ಸ್ಗಳು, ಜಮೀನ್ದಾರರು, ಮತ್ತೆ ನಿವೇಶನ ತಗೊಂಡಿರೋರು, ಹಾಗೆ ಮನೆ ಕಟ್ಟಿರೋರು ಎಲ್ಲ ಬಂದಿದ್ರು. ಇವತ್ತೆಲ್ಲ ನೀವೆಲ್ಲ ಆಗಮಿಸಿದಕ್ಕೆ ಮೊದಲನೇದಾಗಿ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋ ಮಾಡೋದ್ ಕಾರಣ ಏನಂದ್ರೆ, ಈಗ ಅಲ್ಲಿ ಮಾತಾಡಿದ್ದು ಎಲ್ರಿಗೂ ಗೊತ್ತಿದೆ, ನಿಮ್ಗೆ ಏನೇನ್ ಮಾತಾಡಿದಾರೆ ಏನು ಅಂತ. ಅದ್ರ ಸಣ್ಣ ಒಂದು ಕ್ಲಿಪ್ ಹಾಕ್ತೀನಿ, ಎಲ್ಲರೂ ಹಾಕಕ್ ಆಗಲ್ಲ, ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ನಮ್ಮ ಚಂದ್ರಪ್ಪನವರು ಈ ದಿವಸ ನಿಮ್ಮನ್ನ ಎಲ್ಲರೂ ಒಗ್ಗೂಡಿಸಿದ್ದಾರೆ. ನಿಮಗೆ ನೀವೆಲ್ಲ ಬಹಳ ಆತಂಕದಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಒಂದು ಮನುಷ್ಯನ ಕೂಡಿಗೆ ಇಟ್ಕೊಳ್ಳೋದು, ಅವ್ರನ್ನ ನಿರಾಶ್ರಿತರು ಮಾಡೋದು ಅಪರಾಧ. ಆದರೂ ಇವತ್ತಿನ ಪರಿಸ್ಥಿತಿ ನಿಮ್ಗೆ ಈಗ ಬಂದಿದೆ. ಅದಕ್ಕೆ ನೀವೇ ಯೋಚನೆ ಮಾಡಿ, ಹಿನ್ನೆಲೆ ಏನು, ಯಾರ್ಯಾರು ಇರ್ತಾರೆ, ಯಾರು ಮಾಡ್ತಾ ಇದ್ದಾರೆ. 2004ನೇ ಇಸ್ವಿಯಲ್ಲಿ ಅಕ್ರಿಡಿಟೇಷನ್ ಆಗಿದ್ದಿಲ್ಲ. ಇವತ್ತು ನಾವು ನಮಗೆ ಸ್ವಾಧೀನ ಕೊಡಿ ಅಂತ ಬಂದ್ರೆ ನಾವೆಲ್ಲಿ ಹೋಗ್ಬೇಕು 20 ವರ್ಷ ಆದ್ಮೇಲೆ ಒಂದು ಆತಂಕ ಇದೆ. ಸಾಲ ಸುಲ ಮಾಡ್ಕೊಂಡು ತರಕಾರಿ ಹಣ್ಣು ಬೀದಿ ವ್ಯಾಪಾರ ಮಾಡ್ಕೊಂಡಿರೋದು ಒಂದು ಸಣ್ಣ ಒಂದು ಚೀಟಿ ಮನೆ ಮೋಸ ಇವತ್ತು 2005ರಲ್ಲಿ ನಮಗೆ ನೋಟಿಸ್ ಕೊಟ್ಟು 20 ವರ್ಷ ಆದ್ಮೇಲೆ ಇವತ್ತು ನಾವು ರಿಜಿಸ್ಟರ್ ಮಾಡಬೇಡಿ ಅಂತ ಹೇಳಿದ್ರು. ನಾವ್ ಯಾರು ಮಾಡ್ತಿದ್ರು ಇಲ್ಲ, ತಗೊಂಡಿರಲಿಲ್ಲ, ಮನೆ ಕಟ್ತಿರಲಿಲ್ಲ. ಈಗ ಒಂದೊಂದು ಸೈಡ್ ಅಲ್ಲಿ ಕನಿಷ್ಠ 1ರಿಂದ 1.5 ಕೋಟಿ, 2 ಕೋಟಿ, 3 ಕೋಟಿ ಎಲ್ಲರೂ ಹೇಳಿದೆ, ಭರವಸೆನ ನೀಡಿದ್ದಾರೆ. ಆದರೆ ಕಾನೂನುವಾಗಿ ಹೋಗ್ಬೇಕಾಗುತ್ತೆ. ಹಾಗಾಗಿ ನೀವು ಕೆಲವರು ಯಾರು ಓನರ್ಸ್ ಯಾರು ಬಂದಿದೆ ಸದನಂಬರ್ಸ್ ದಯವಿಟ್ಟು ಓನರ್ಸ್ ಅಂದ್ರೆ ಲ್ಯಾಂಡ್ ಸೈಟ್ನವರು ಮನೆಯವಲ್ಲ, ಲ್ಯಾಂಡ್ ಓನರ್. ಮೊದಲನೇದಾಗಿ ಏನಂದ್ರೆ, ಯಾರ್ಯಾರು 2005ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿತ್ತು ಫಸ್ಟ್, ಆ ಹೆಸರಿನವರು ಯಾರ್ಯಾರು ಲ್ಯಾಂಡ್ ಓನರ್ಸ್ ಎಲ್ಲ ನೀವು ಕೊಟ್ಟಿದ್ದೀರಿ, ಹುಡುಗರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದಾವೆ ಅಂದ್ರೆ, ಮೊದಲನೇದಾಗಿ 2005-6ರಲ್ಲಿ ಪಾಣಿ ಬೇಕು, ಮ್ಯೂಟೇಷನ್ ಬೇಕು, ಹಾಗೆ ನಿಮ್ಮ ಕ್ರಯಪತ್ರ ಏನ್ ಮೂಲಪತ್ರ ಇರುತ್ತಲ್ಲ ಅದ್ರದ್ದೊಂದು ಪ್ರತಿ ಬೇಕು, ಕಂದಾಯ ಕಟ್ಟಿದ್ರೆ ಅದ್ರದ್ದು ಕಾಪಿ ಬೇಕಾಗುತ್ತೆ. ಸೊ ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದರದ್ದು ರಿಲೇಟ್ ಆಗಿರೋದು, ಮತ್ತೆ ಹಿಂದೆ ನೀವು 2005ರಲ್ಲಿ ಏನಾದ್ರು BDA ಕೊಟ್ಟಿದ್ದ ನೋಟಿಸ್ಗೆ ಉತ್ತರ ಕೊಟ್ಟಿದ್ರೆ ಅದ್ರ ಪ್ರತಿನೂ ತಗೊಂಬನ್ನಿ. ಸೊ ಇವೆಲ್ಲಾನು ತಗೊಂಡು ದಯವಿಟ್ಟು ನಾಳೆ ಒಂದು 10 ಗಂಟೆಯಿಂದ 1 ಗಂಟೆವರೆಗೂ ಹುಡುಗರು ಇರ್ತಾರೆ. ಎಲ್ಲಿ ಅಂತ ನಾನು ಲೊಕೇಶನ್ ಹಾಕ್ತೀನಿ. ಲಕ್ಷ್ಮೀಪುರದ ತಿಮ್ಮಣ್ಣ ಲೇಔಟ್ ಇದೆ, ಅಲ್ಲೇ ಒಂದು ಮುನೇಶ್ವರನ ದೇವಸ್ಥಾನ ಇದೆ, ಅಲ್ಲಿಗೆ ಬಂದ್ಬಿಡಿ. ಏಕೆಂದ್ರೆ ಎಲ್ಲಾ ಕಡೆ ಹೋಗಿ ಎಲ್ಲರಿಗೂ ತೊಂದರೆ ಕೊಡೋಕೆ ಇಷ್ಟ ಆಗಲ್ಲ, ಯಾರು ಮನೆ ಅಥವಾ ಜಾಗದಲ್ಲಿ. ಸೊ ದಯವಿಟ್ಟು ತಿಮ್ಮಣ್ಣ ಲೇಔಟ್ ಅಲ್ಲಿ, ಲಕ್ಷ್ಮೀಪುರ ತಿಮ್ಮಣ್ಣ ಲೇಔಟ್ ಅಲ್ಲಿ ಒಂದು ಮುನೇಶ್ವರನ ದೇವಸ್ಥಾನ ಇದೆ, ಅಲ್ಲೇ ಎಲ್ಲರೂ ಬರ್ತಾರೆ. ಸೊ ದಯವಿಟ್ಟು ಹುಡುಗರು ಇರ್ತಾರೆ, ನೀವೆಲ್ಲ ಬಂದು ಅದನ್ನ ಒಂದ್ ಕೊಟ್ರೆ, ಯಾಕೆಂದ್ರೆ ಲಾಯರ್ ಸಾಹೇಬ್ರು ಏನ್ ಹೇಳಿದಾರೆ ಅಂದ್ರೆ, ಅವನ್ನೆಲ್ಲನೂ ಒಂದು ಸೇರಿಸ್ಬಿಟ್ಟು ನನಗೆ ಕೊಡಿ ಓನರ್ಸ್ಗಳದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ. ಹಾಗೆ ನೀವು BDAಗೆ ಸಬ್ಮಿಟ್ ಮಾಡಿರ್ತಾರಲ್ಲ ಯಾರು ನಿವೇಶನದವರು, ಮತ್ತೆ ಬಿಲ್ಡಿಂಗ್ ಕಟ್ಟರೋರು ಮಾತಾಡ್ತಾನೆ, ನಿವೇಶನದ ಬೇಡ. ಅವ್ರು ಹೇಳಿದ್ದೇನಂದ್ರೆ, ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಮನೇನ, ಅಂಥವ್ರ ಬಗ್ಗೆ ಸೆಪರೇಟ್ ಆಗಿ ಒಂದು ಕೇಸ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಕೂಡ ತಗೊಂಡ್ ಬನ್ನಿ. ಅದು ಕೂಡ ಏನ್ ಮಾಡಿ ಗೊತ್ತಾ, ನೀವು ಎಲ್ಲರೂ ಬರೋದು ಬೇಡ, ದಯವಿಟ್ಟು ಗೊಂದಲ ಆಗುತ್ತೆ, ಅಲ್ಲೆಲ್ಲ ಮೇಂಟೈನ್ ಮಾಡಕ್ಕಲ್ಲ. ಪಾಪ ಹುಡುಗರು ಕೆಲಸ ಬಿಟ್ಟು ಅವ್ರವ್ರ ಕೆಲಸ ಬಿಟ್ಟು ಬಂದಿರ್ತಾರೆ, ವಾಲಂಟಿಯರ್ ಆಗಿ ಮಾಡ್ತಾ ಇರೋದು. ಇಲ್ಲಿ ಯಾರು ಯಾವುದೇ ದುಡ್ಡು ತಗೊಂಡು ಇನ್ನೊಂದು ಮಾಡಿ ಮಾಡೋ ಹುಡುಗರಲ್ಲ ಅವರೆಲ್ಲ. ಅವ್ರಿಗೆಲ್ಲ ನಿಜವಾಗ್ಲು ಈ ಮೂಲಕ ಧನ್ಯವಾದ ಹೇಳ್ತೀನಿ. ಆ ಹುಡುಗರೆಲ್ಲ ಬಂದಿದ್ದಾರೆ. ಸೊ ನೀವು ಕೂಡ ಅದೇ ರೀತಿ ಸಹಕಾರ ಮಾಡಿ. ಇಲ್ಲಿ ಯಾರು ಎಲ್ಲರೂ ಒಬ್ಬರೊಬ್ರು ಸೇರಿದ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ. ಹಂಗಾಗಿ ಆ ಹುಡುಗರು ಸಹಕಾರ ಕೊಡಿ. ನಾಳೆ 10 ಗಂಟೆಯಿಂದ 1 ಗಂಟೆವರೆಗೂ ಇರ್ತಾರೆ. ಮತ್ತೆ ಯಾವಾಗ ಇನ್ನೇನೋ ಮಿಕ್ಕಿದ್ದು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ದಯವಿಟ್ಟು ಎಲ್ಲರೂ ಆದಷ್ಟು ನೀವು ನಿಮ್ಮ ಲೇಔಟ್ ಅಲ್ಲಿ ಯಾರು ಅಧ್ಯಕ್ಷರು ಒಂದೇನೋ ಒಂದು ಮಾಡ್ಕೊಂಡಿರ್ತೀರಲ್ಲ, ಕಮಿಟಿನೋ ಏನೋ ಒಂದು ಮಾಡ್ಕೊಂಡಿರ್ತೀರಿ, ಅದ್ರಲ್ಲಿ ಒಬ್ರು ಮಾತ್ರ ಎಲ್ಲಾರ್ದು ತಗೊಂಡು ಕಂಪೈಲ್ ಮಾಡ್ಕೊಂಡು ತಗೊಂಬನ್ನಿ. ಈಗೇನು ನೀವು BDAಗೆ ಸಬ್ಮಿಟ್ ಮಾಡಿದ್ರಲ್ವಾ, ಆ ಫೋಟೋ ಅಲ್ಲಿ ಜಿಯೋ ಟ್ಯಾಗ್ ಫೋಟೋ, ಇನ್ನೊಂದು ಮತ್ತೊಂದು ಎಲ್ಲ. ಸೊ ಪ್ರತಿಯೊಂದನ್ನು ಎಲ್ಲ ಡೀಟೇಲ್ ಆಗಿ ತಗೊಂಡ್ಬನ್ನಿ. ತಗೊಂಬಂದು ನಮ್ಮ ಹುಡುಗರ ಹತ್ರ ಕೊಟ್ರೆ, ನಾನು ಕೂಡ ಅಲ್ಲಿ ಬರ್ತೀನಿ. ನೀವೆಲ್ಲ ಅದನ್ನ ಕಾಪೀಸ್ ಕೊಟ್ರೆ ಅದನ್ನ
ಕಂಪೈಲ್ ಮಾಡಿಬಿಟ್ಟು ನಾವು ಲಾಯರ್ ಸಾಹೇಬ್ರ ಹತ್ರ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ರಿಗೂ ಈ ಮೂಲಕ ಧನ್ಯವಾದ ಹೇಳ್ತಾ, ಆಮೇಲೆ ಇದನ್ನ ಇನ್ನೂ ಒಂದು ಲಾಯರ್ ಇವರು ಹೇಳಿದ್ದಾರೆ, ನಮ್ಮ ಏನಂದ್ರೆ ಸ್ವಾತಂತ್ರ್ಯ ಹೋರಾಟ ಇದರಲ್ಲಿ ಅಲ್ಲೂ ಒಂದು ಕಾರ್ಯಕ್ರಮ ಇದೆ ಅಂತ. ಅಲ್ಲಿ ಮಾರಣಿ ಕಾಲೇಜ್ ಹತ್ರ ಫ್ರೀಡಮ್ ಪಾರ್ಕ್ ಇದೆ. ಅಲ್ಲಿ ರೈತ ಇವರೆಲ್ಲ ಸೇರ್ಕೊಂಡು ರೈತರ ಭೂಮಿ ಮಾಡೋದಕ್ಕೆ ಮತ್ತೆ ಇದ್ರ ಬಗ್ಗೆ ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಅವರು ಒಂದು ದಿನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಂಥದ್ರಲ್ಲೂ ಕೂಡ ಎಲ್ಲ ಭಾಗವಹಿಸಿ. ಯಾಕೆಂದ್ರೆ ಸರ್ಕಾರದ ಹಂತದಲ್ಲಿ ಎಲ್ರಿಗೂ ಇದು ಮುಟ್ಬೇಕಾಗುತ್ತೆ. ಏನಾಗ್ತಾ ಇದೆ, ಎಷ್ಟು ಅನ್ಯಾಯ ಆಗ್ತಿದೆ, ಇಷ್ಟು ಬೆಳೆದ್ಬಿಟ್ಟಿದೆ. 20 ವರ್ಷದಲ್ಲಿ ಅಗಾಧವಾಗಿ ಏನ್ ಬೆಳೆದೋಗಿದೆ, ಬಡಾವಣೆಗಳಾಗಿದ್ದಾವೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಆಗ್ಬಿಟ್ಟು ಮನೆಗಳು ಎಲ್ಲ ಆಗೋಗಿದೆ. ಸೊ ಇದು ಆಗ್ಲೇ ನಿಲ್ಸ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಇದೆಲ್ಲ ಹೇಳಾಗಿದೆ, ಎಲ್ಲ ವಿಡಿಯೋದಲ್ಲೂ ಗೊತ್ತಿದ್ದು. ಮತ್ತೆ ಇವತ್ತು ಕೂಡ ಎಲ್ಲ ನಾವು ಮಾತಾಡಿದ್ದಾರೆ, ಚಂದ್ರಪ್ಪನವರಾಗ್ಲಿ, ಶಿವರಾಮಣ್ಣ ಆಗ್ಲಿ, ನಾನಾಗ್ಲಿ, ಮತ್ತೆ ಲಾಯರ್ ಸಾಹೇಬ್ರು ಎಲ್ಲ ಹೇಳಿದ್ದಾರೆ. ಅವ್ರ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ರು ಧೈರ್ಯವಾಗಿರಿ, ನೆಮ್ಮದಿಯಾಗಿರಿ, ಯಾವುದೇ ಕಾರಣಕ್ಕೂ ಭಯ ಬೇಡ, ಎಲ್ಲರೂ ಒಟ್ಟಾಗಿ ಹೋಗೋಣ. ಆದ್ರೆ ಇದೇನಂದ್ರೆ ಹಾಲು ಕೂಡ ಹಾಗೆ ಒಂದಿನ 2 ದಿನ ಬಿಟ್ರೆ ಹಾಲು ಅಮೃತ ಕೂಡ ವಿಷ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಟೈಮ್, ಕಾಲಾವಕಾಶ ಬಹಳ ಮುಖ್ಯ. ಕಾನೂನಲ್ಲಿ ಕಾಲಾವಕಾಶ ಅನ್ನೋದು ಬಹಳ ಮುಖ್ಯ. ನೀವು ದಯವಿಟ್ಟು ತಪ್ಪದೆ ಓನರ್ಗಳು ಎಲ್ಲ ಯಾರ್ಯಾರು ನೋಟಿಸ್ ಬಂದಿದೆ ಅವರೆಲ್ಲರೂ ದಯವಿಟ್ಟು ಮಾಹಿತಿನ ತಂದು ಅಲ್ಲಿ ಕೊಡಿ ಹುಡುಗರ ಹತ್ರ. ಅದನ್ನೆಲ್ಲ ತಗೊಂಡೋಗಿ ಲಾಯರ್ ಸಾಹೇಬ್ರ ಹತ್ರ ಅಲ್ಲಿ ಇಟ್ಬಿಟ್ಟು ಏನೇನು ಇನ್ನೂ ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ, ತುಂಬಾ ಹೇಳಿದ್ದಾರೆ, ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ತಗೊಂಡೋಗ್ತೀವಿ. ಅಷ್ಟನ್ನ ರೆಡಿ ಮಾಡ್ಬೇಕಾಗುತ್ತೆ. ಆಮೇಲೆ ಇವರು ಅಷ್ಟೇ, ಯಾರು ಲೇಔಟ್ ಅಲ್ಲಿ ಏನ್ ನೀವು ಒಕ್ಕೂಟ ಮಾಡ್ಕೊಂಡಿರ್ತೀರಿ, ಒಂದೊಂದು ಇದಿರುತ್ತೆ, ಫಾರ್ಮೇಶನ್ ಮಾಡ್ಕೊಂಡಿರ್ತೀರಿ ನೀವು ಅಧ್ಯಕ್ಷಗಳು, ಅವ್ರುಗಳು ಜವಾಬ್ದಾರಿ ತಗೊಂಡು ಎಲ್ಲರಿಂದ ಕಲೆಕ್ಟ್ ಮಾಡಿ ಒಬ್ಬೊಬ್ಬರೇ ಬನ್ನಿ ದಯವಿಟ್ಟು. ಒಂದೊಂದು ಲೇಔಟ್ ಇಂದ, ಈಗ ಸಂಜೀವನಿ ಲೇಔಟ್ ಇರ್ಬೋದು, ಗಣಪತಿ ಬಡಾವಣೆ ಇರ್ಬೋದು, ಇನ್ನೊಂದು ಯಾವುದೇ ಆಗಿರ್ಲಿ, ಕದರ್ನಹಳ್ಳಿ, ಇನ್ನೊಂದು ಮತ್ತೊಂದು, ಎಲ್ಲ ನೀವೆಲ್ಲ ಒಟ್ಟಾಗಿ ಒಬ್ಬೊಬ್ಬರೇ ಬನ್ನಿ. ಯಾಕೆಂದ್ರೆ ಎಲ್ಲ ಗುಂಪಲ್ಲಿ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಎಲ್ಲ ತಗೊಂಡ್ ಬರ್ತೀರಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರೂ ಒಳ್ಳೆದಾಗಲಿ.